ಪಾಕಿಸ್ತಾನಿ ಮೂಲದವರ ಬೆನ್ನತ್ತಿದ ತನಿಖಾ ತಂಡಕ್ಕೆ ಬಿಗ್ ಶಾಕ್ ಎದುರಾಗಿದೆ. ಸೆಂಟ್ರಲ್ ಜೈಲ್ ಅಕ್ರಮದ ಮಾಹಿತಿ ಐಬಿ ಕೈ ಸೇರಿದೆ. ಇದರಿಂದ ಬಂಧಿತ ಪಾಕಿಗಳಿಗೆ ಉಗ್ರರ ನಂಟಿದ್ಯಾ ಅನ್ನುವ ಅನುಮಾನವೂ ಮೂಡಿದೆ. ಪಾಕ್ ಪ್ರಜೆಗಳಿಗೆ ಆಧಾರ್ ಕಾರ್ಡ್ ಸಿಕ್ಕಿದ್ದ ಹೇಗೆ, ಕೊಟ್ಟಿದ್ಯಾರು? ಬಂಧಿತ ಪಾಕಿಸ್ತಾನಿ ಮೂಲದ ವ್ಯಕ್ತಿಗಳಿಗೆ ಉಗ್ರರ ನಂಟಿದ್ಯಾ? ಕಳೆದ ಹಲವು ದಿನಗಳ ಹಿಂದಷ್ಟೇ ಜಿಗಣಿ ಪೊಲೀಸರು ಪಾಕಿಸ್ತಾನಿ ಮೂಲದ ವ್ಯಕ್ತಿಗಳನ್ನ ಪತ್ತೆ ಮಾಡಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಈ ನಡುವೆ ಅವರಿಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟು ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ಟವರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತಿದೆ. ಅಲ್ಲದೆ ವಿದೇಶದಿಂದ ಇವರಿಗೆ ಸಾಕಷ್ಟು ಹಣ ವರ್ಗಾವಣೆ ಬಗ್ಗೆ ದಾಖಲೆ ಸಿಕ್ಕಿದ್ದು ಪರಿಶೀಲಿಸಲಾಗ್ತಿದೆ. ಇದೇ ವೇಳೆ ಪಾಕಿಸ್ತಾನಿಗಳು ಒಂದೇ ಸಂಪರ್ಕದಲ್ಲಿದ್ದು ಪ್ರತ್ಯೇಕವಾಗಿ ಪೊಲೀಸರ ಬಲೆಗೆ ಬೀಳ್ತಿದ್ದಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಸಿಟಿಯಲ್ಲಿ ಬೀಡು ಬಿಟ್ಟಿವೆ. ಅಕ್ರಮವಾಗಿ ವಾಸವಾಗಿದ್ದ ಪಾಕಿಸ್ತಾನಿಗಳಿಗೆ ಉಗ್ರರ ನಂಟಿದ್ಯಾ ಎಂದು ಅನುಮಾನದ ಮೇಲೆ ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಐಬಿ ಕೈ ಸೇರಿದ ಸೆಂಟ್ರಲ್ ಜೈಲು ಅಕ್ರಮ ಮಾಹಿತಿ. ಶಂಕಿತ ಉಗ್ರರ ವ್ಯವಸ್ಥೆ ಬಗ್ಗೆ ರಿಪೋರ್ಟ್ ಬೇಕೆಂದ ಐಬಿ. ಪರಪ್ಪನ ಅಗ್ರಹಾರ ಜೈಲಿನ ಅಕ್ರಮದ ಬಗ್ಗೆಯೂ ಮಾಹಿತಿ ಪಡೆದ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋ ಸಿಟಿ ಪೊಲೀಸರ ಸಂಪರ್ಕ ಮಾಡಿದೆ. ಜೈಲಲ್ಲಿ ಸಿಮ್ ಬಳಕೆ, ಮೊಬೈಲ್ ನೆಟ್ವರ್ಕ್, ಕರೆಂಟ್ ಒಲೆಗಳ ತಯಾರಿ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಈ ಮೂಲಕ ಪರಪ್ಪನ ಅಗ್ರಹಾರ ಜೈಲಿನೊಳಗಿಂದಲೂ ಶಂಕಿತರು ಆಕ್ಟಿವ್ ಇದ್ದಾರೆ ಎಂಬ ಬಗ್ಗೆ ಅನುಮಾನ ಮೂಡಿದ್ದು ಐಬಿ ಮಾನಿಟರ್ ಮಾಡಿದ. ಜೈಲಿನೊಳಗೆ ಶಂಕಿತ ಉಗ್ರರು ಆಕ್ಟಿವ್ ಆಗಿರೋ ಬಗ್ಗೆ ಅನುಮಾನವೆದ್ದು ಜೈಲಿನಲ್ಲಿ ಎಷ್ಟು ಸಿಮ್ಗಳು ಪತ್ತೆಯಾಗಿವೆ, ಯಾರ ಬಳಿ ಸಿಮ್ಗಳು ಪತ್ತೆಯಾಗಿವೆ, ಅನುಮಾನಾಸ್ಪದ ನಂಬರ್ಗಳಿಂದ ಕರೆ ಬಂದಿದ್ಯಾ, ಟೆರರಿಸ್ಟ್ಗಳ ಅಕ್ಕಪಕ್ಕದ ಬ್ಯಾರಕ್ಗಳ ಕೈದಿಗಳು ಬಳಸುತ್ತಿದ್ದ ಮೊಬೈಲ್ಗಳ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಸದ್ಯ ನಗರದಲ್ಲೇ ಬೀಡು ಬಿಟ್ಟಿರೋ ಐಬಿ ಟೀಮ್ ಒಂದ್ ಕಡೆ ಗ್ರಾಮಾಂತರ ಪೊಲೀಸರು ಹಾಗೂ ಸಿಟಿ ಪೊಲೀಸರ ಮೂಲಕ ಮಾಹಿತಿ ಕಲೆ ಹಾಕಲಾಗ್ತಿದೆ. ಇನ್ನು ಪೊಲೀಸರಿಗೆ ಸಿಕ್ಕ ಪಾಕಿಸ್ತಾನಿಗಳಿಗೆ ನೇರವಾಗಿ ಶಂಕಿತ ಉಗ್ರರ ಲಿಂಕ್ ಇದೆಯಾ ಎಂಬ ಅನುಮಾನ ಸಾಕಷ್ಟಿದ್ದು ಸಂಪರ್ಕಿತ ವ್ಯಕ್ತಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಒಟ್ಟಲ್ಲಿ ಜೈಲಿನ ಅಕ್ರಮಗಳ ಬಗ್ಗೆ ಕೇವಲ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತದ್ದು. ಈ ಮೂಲಕವಾಗಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಬ್ಯೂರೋದವರು ಈಗ ಬೆಂಗಳೂರು ಪೊಲೀಸರನ್ನ ಸಂಪರ್ಕ ಮಾಡಿದ್ದಾರೆ. ತನಿಖಾಧಿಕಾರಿಗಳನ್ನ ಈ ಒಂದು ಸೆಂಟ್ರಲ್ ಜೈಲಿನ ವ್ಯವಸ್ಥೆಯ ಬಗ್ಗೆ ಕೂಡ ಮಾಹಿತಿಯನ್ನ ಕೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ವಕ್ತಾ, ನ್ಯೂಸ್ 18 ಬೆಂಗಳೂರು. ಆತ ತನ್ನ ಪಾಡಿಗೆ ತಾನು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಏಕಾಏಕಿ ಅಂಗಡಿಯೊಳಗೆ ನುಗ್ಗಿದ ರೌಡಿ ಶೀಟರ್ ಆತನ ಎದೆಗೆ ಗನ್ನಿಟ್ಟಿದ್ದಾನೆ. ಗನ್ನಿಟ್ಟಿದ್ದಕ್ಕೆ ಆತ ಯಾವಾಗ ತಿರುಗಿ ಬಿದ್ನು ಗಾಳಿಯಲ್ಲಿ ಗುಂಡು ಸೌಂಡ್ ಮಾಡಿದೆ. ಅಷ್ಟಕ್ಕೂ ಎಲ್ಲಿ ಗನ್ ಸದ್ದು, ಯಾಕಾಯ್ತು, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಎದೆಗೆ ಗನ್ನಿಟ್ಟು ಧಮಕಿ ಹಾಕಿದ ರೌಡಿ ಶೀಟರ್ ಅಂದರ್. ಗನ್ ಇಟ್ಟಿದ್ದಕ್ಕೆ ತಿರುಗಿ ಬಿದ್ದವನು ಪೊಲೀಸರ ಅತಿಥಿ. ಈ ಫೋಟೋದಲ್ಲಿರೋ ವ್ಯಕ್ತಿ ಸುದ್ದಗುಂಟೆ ಪಾಳ್ಯ ಠಾಣೆಯ ರೌಡಿ ಶೀಟರ್ ಸಿರಾಜುದ್ದೀನ್ ಅಲಿಯಾಸ್ ಬುಲ್ಡು ಅಂತ. ಕಳೆದ ಸೆಪ್ಟೆಂಬರ್ 20 ರಾತ್ರಿ 9:30 ಸುಮಾರಿಗೆ ಗುರಪ್ಪನ ಪಾಳ್ಯದ ಬಳಿಯ HKGN ಫೈನ್ ಫ್ಯಾಕ್ಸ್ ಎಂಬ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದ. ಅಂಗಡಿ ಒಳ ಹೋದವನೇ ಅದೇ ಅಂಗಡಿ ಮಾಲೀಕ ಇಲಿಯಾಸ್ ಅಲಿಯಾಸ್ ಇಲ್ಲು ಎಂಬಾತನ ಎದೆಗೆ ಗನ್ನಿಟ್ಟು ಹಣದ ವಿಚಾರಕ್ಕಾಗಿ ಧಮಕಿ ಹಾಕಿದ್ದಾನೆ. ಆಗ ಸುಮ್ಮನಿರದ ಇಲಿಯಾಸ್ ಮಾರ್ತಾ ಕ್ಯಾರೆ ತೂ, ಮಾರೋ ಅಂತ ಜೋರಾಗಿ ಕಿರ್ಚಾಡಿದ್ದಾನೆ. ಗಲಾಟೆ ಗಮನಿಸಿದ ಅಕ್ಕಪಕ್ಕದ ಅಂಗಡಿಯವರು ಜಮಾಯಿಸಿದ್ರು. ಈ ವೇಳೆ ಏನ್ ಮಾಡೋದು ಅಂತ ತೋಚದೆ ಸಿರಾಜುದ್ದೀನ್ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿಯೇ ಬಿಟ್ಟಿದ್ದಾನೆ. ಪ್ಲೈವುಡ್ ಅಂಗಡಿ ಅಲ್ಲಿ ದುಡ್ಡು ಕೇಳಕ್ ಬಂದಾಗ ಒಬ್ಬ ಆರೋಪಿ ಅವನ ಹತ್ರ ಕಂಟ್ರಿ ಮೇಡ್ ಗನ್ ಇತ್ತು, ಏರ್ ಫೈರ್ ಮಾಡ್ದ ಅನ್ಕೊಂಡು ಮಾಹಿತಿ ಬಂದಿತ್ತು. ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರಿಸ್ತಾ ಇದ್ವಿ. ಫೈರಿಂಗ್ ಮಾಡಿದವನು ತನ್ನ ಸಹಚರ ಖುರ್ರಂ ಪಾಷಾ ಎಂಬಾತನೊಂದಿಗೆ ಬೈಕ್ ಹತ್ಕೊಂಡು ಪರಾರಿಯಾಗಲು ರೆಡಿಯಾಗಿದ್ದ. ಆ ವೇಳೆ ಇಲಿಯಾಸ್ ಹಿಂದೆ ಕೂತಿದ್ದ ಖುರ್ರಂ ಪಾಷಾನನ್ನ ಎಳೆದು ಇಲಿಯಾಸ್ ಹಲ್ಲೆ ಮಾಡಿದ್ದಂತೆ. ಈ ವಿಚಾರ ಮನೆಯಲ್ಲಿ ಹೋಗಿ ಖುರ್ರಂ ಪಾಷಾ ಹೇಳಿದ್ದು ಆತನ ತಾಯಿ ಸುದ್ದಗುಂಟೆ ಪಾಳ್ಯ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಇಲಿಯಾಸ್ ಸೇರಿದಂತೆ 5 ಜನರನ್ನ ಬಂಧಿಸಿದ್ದಾರೆ. ಯಾರು ಫೈರ್ ಮಾಡ್ದ ದುಡ್ಡು ಕೇಳ್ದ ಅವನಿಗೆ ಈಗ ಅರೆಸ್ಟ್ ಮಾಡಿದ್ವಿ. ಅವನ ಜೊತೆಲಿ ಯಾರು ಬಂದ ಅವನಿಗೆ ಏನು ಇಂಜುರಿ ಆಗಿತ್ತು ಅದು ಬೇರೆ ಪ್ರಕರಣ ದಾಖಲಿಸಿಕೊಂಡು ಅದರಲ್ಲಿ 5 ಜನ ಆರೋಪಿಗಳಿಗೂ ಬಂಧಿಸಿದ್ದೀವಿ. ಏರ್ ಫೈರ್ದಲ್ಲಿ ಒಬ್ಬನಿಗೀಗ ಮಾಡಿದ್ದೀವಿ. ಅವನಿಂದ ಇನ್ಯಾರಾದ್ರೂ ಇದ್ರ ಎಲ್ಲಿಂದ ತಂದ ಏನು ಅನ್ಕೊಂಡು ಎಲ್ಲ ತನಿಖೆ ಮುಂದುವರಿಸ್ತೀವಿ.
ಒಟ್ನಲ್ಲಿ ರೌಡಿ ಶೀಟರ್ ಒಬ್ಬನ ದುಂಡಾವರ್ತನೆಯಿಂದ ಸ್ಥಳೀಯರಲ್ಲಿ ಭಯ ಮೂಡಿದೆ. ರೌಡಿ ಶೀಟರ್ ಸಿರಾಜುದ್ದೀನ್ ಕೈಗೆ ಕಂಟ್ರಿ ಮೇಡ್ ಪಿಸ್ತೂಲ್ ಹೇಗೆ ಬಂತು ಅಂತ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. 2 ಪ್ರಕರಣ ಸಂಬಂಧ ಒಟ್ಟು 6 ಜನರನ್ನ ಬಂಧಿಸಲಾಗಿದ್ದು ಖಾಕಿ ತನಿಖೆ ಜೋರಾಗಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.